ಹ್ಞೂ ಏನು ಮಾಡಲಿ, ಹೊಲ ಅಂತೂ ಮಾರಿದ್ದಾತ. ಮತ್ತು ಅವರು ರಿಜಿಸ್ಟ್ರೇಷನಿಗೆ ಬರ್ತಾನೆ ಅಂದಾರ. ರೊಕ್ಕ ನೋಡಿದ್ರೆ ಅಷ್ಟು ಕೊಟ್ಬಿಟ್ಟಾರ. ಮತ್ತು ಲಲಿತವನು ಬಂದು ಸಹಿ ಮಾಡ್ಬೇಕಲ್ಲ. ಮತ್ತು ಹಾಕಿದ ಅಧಿಕಾರ ಇರ್ತೈತಿ ಇದ್ರಾಗ. ಅದಕ್ಕೆ ನಿಮ್ಮ ಮಗಳನ್ನ ಕರೆಸಿ ಸಹಿ ಮಾಡಿಸ್ರಿ ಅಂದಾರ. ಅದಕ್ಕೆ ಮಾಡಿಸಿದ್ರಾತ ಅಂತ ಫೋನ್ ಮಾಡಕತ್ತಿದ್ ನೋಡು. ಹೆಂಗಾಗಿ ಹೋತ್ ನೋಡ್ರಿ ನಮ್ಮ ಶಂಕರನ ಜೀವನ. ನಾ ಕನಸು ಮನಸ್ನಾಗ ಎಣಿಸಿದ್ದಿಲ್ಲ ಬಿಡು, ಇವನ್ ಬಾಳೆ ಹಿಂಗೆ ಆಕತಿ ಅಂತಂದು. ಏನು ಮಾಡ್ತೀನಿ ನೋಡು, ದೇವರು ಏನೇನು ಮಾಡ್ತಾನ ಏನು. ತಿಪ್ಪಿ ಇದು ಉಪ್ಪರಿಗೆ ಮಾಡಬಲ್ಲ, ಉಪ್ಪರಿಗೆ ತಂದು ತಿಪ್ಪಿಗೆ ಹಾಕಬಲ್ಲ. ನೋಡು ಎಲ್ಲಿ ಬಂತು ನಮ್ಮ ಶಂಕರನ ಪರಿಸ್ಥಿತಿ. ಅಲ್ಲ, ಇವನ್ ಸಗಣಿ ತಿನ್ನೋ ವ್ಯವಹಾರ ಮಾಡ್ಯಾನ. ಪಾಪ ದೇವ್ರಿಗೆ ಯಾಕೆ ಬೈತಿದಿ? ದೇವ್ರು ಏನಾರು ಬಂದು ಹೇಳಿದ್ನೇನ ನೀ ಆಡಪ್ಪ ಮಗನ, ಇಸ್ಪೀಟ್ ಆಡು, ಇಂಥವೆಲ್ಲ ಜೂಸ್ ಆಡು ಅಂತಂದು ಹೇಳಿರ್ತಾನ? ಏನಿಲ್ಲ. ಇವ್ರಿಗೆ ತಿಂದು ಹೆಚ್ಚಾಗಿರ್ತೈತಲ್ಲ. ನಮಗೇನು ಎಲ್ಲ ಐತಿ, ಆಸ್ತಿ ಹೊಲ ಮನಿ, ಏನು ಮಾಡೋದಿರೋದಿಲ್ಲ ಅನ್ನೋದು ಒಂದು ಇರ್ತೈತೆ ಎಮುಕ್. ಆ ಎಮ್ಕಿನ ಮೇಲೆ ಸಾಲ ಮಾಡಿಬಿಟ್ಟ ಮಗ. ಈಗ ಹೋತಲ್ಲ, ಎಲ್ಲ ಹೋತು. ತನಗ ಏನು ಇಲ್ದಂಗೆ ಆತು. ಅವ್ರ ಅಣ್ಣಗೆ ಹೊಲ ಮನಿ ಎಲ್ಲ ಉಳಿತು. ಇತ್ತಿಗೆ ಏನು ಇಲ್ದಂಗೆ ಆತು. ಅನ್ಭವಿಸ್ಲಿ ಬಿಡು ಮಗ, ಮಾಡಿದ ತಪ್ಪಿಗೆ ಅರುಗೆ ಮಾಡ್ಕೇಲಿ ಹಿಂಗೆ. ಹೋಗ್ಲಿ ಬಿಡ್ರಿ, ಈಗ ಅದನ್ನ ಏನು ಬೇಕಂತ ಕುಂದಿರ್ತೀರಿ ಅವನಿಗೆ. ಮತ್ತೆ ಕೇಳಲ್ತ ಫೋನ್ ಮಾಡ್ರಿ. ಹಾಂ, ರಿಂಗ್ ಆಗಾಕತ್ತೈತಿ. ಇನ್ನೂ ರಿಂಗ್ ಆಗ್ತಾನ ಐತಿ. ಯಾರು ಫೋನ ತೆಗಿವಲ್ರು. ಮನ್ಯಾಗ ಅದ್ಗಿದ್ದಾಳ ನಿಲ್ಲೋ ನಮ್ಮ ಲಲಿತೆ ಒಬ್ಬಿಕ್ಕಿ. ಹಲೋ, ಹಾಂ ಹೇಳಪ್ಪ, ಆರಾಮದೀಯಾ? ಮನ್ಯಾಗ ಅವ್ವ ತಮ್ಮ ಎಲ್ಲಾರು ಆರಾಮದಾರಲ್ಲ? ತಮ್ಮ ಹೆಂಡ್ತಿರು ಮೊಮ್ಮಕ್ಕಳು ಎಲ್ಲಾರು? ಹೂನವ, ನಾವೆಲ್ಲರೂ ಆರಾಮದೇವಿ. ನೀವೆಲ್ಲರೂ ಆರಾಮದಿರಲ್ಲ? ಅದು ಒಂದು ವಿಚಾರ ಹೇಳ್ಬೇಕತ್ತ ನಿನಗೆ. ಅದಕ್ಕೆ ಫೋನ್ ಮಾಡಿದ್ನಿವ. ಅದೇನಂದ್ರೆ ಮತ್ತು ಹೊಲ ಮಾರಾಟ ಆತವ ಅದು. ಅದಕ್ಕೆ ಅವರು ರಿಜಿಸ್ಟರ್ ಮಾಡ್ಕೊಳಕ್ಕೆ ಬರ್ತೇವೆ ಅಂದಾರ. ಮತ್ತು ನೀನು ಬಂದು ಸಹಿ ಮಾಡ್ಬೇಕಂತ ಅದಕ್ಕೆ. ನೀನು ಎಂದು ಬರ್ತೀಯ ಅಂತಂದು ಹೇಳಿದ್ರೆ ಅವ್ರಿಗೆ ಇಂಥ ದಿನ ಬರಾಕರ ಹೇಳ್ತೀನಿ. ಇಲ್ಲ ಅವ್ರಂತೂ ಇವತ್ತು ತಯಾರನ ಅದಾರ, ಇವತ್ತು ರೆಡಿನ ಅದಾವ್ರಿ ಅಂದಾರ. ಮತ್ತು ಆದ್ರೆ ಬಂದು ಒಂದು ಸಹಿ ಮಾಡಿ ಹೋಗವ. ಯಪ್ಪ, ಇವತ್ತು ಆಗಂಗಿಲ್ಲ, ನಂದು ಕೆಲಸ ಐತಿ. ನೀ ಎಲ್ಲ ಎದಿ ಮ್ಯಾಗ ಹೇಳ್ತೀಯಪ್ಪ, ನಿಂತ ಕಾಲ್ ಮ್ಯಾಗ. 4 ದಿನ ಮುಂದಾಗ ಹೇಳ್ಬೇಕಿಲ್ಲ? ಹೇಳ್ತಿದ್ನವ, ಏನು ಮಾಡೋದು. ಅವರು 3 ತಿಂಗಳ ಟೈಮ್ ತಗೊಂಡಿದ್ರ. ಮತ್ತು ರೊಕ್ಕ ಕೊಡಕ್ಕೆ ಏನ ರೊಕ್ಕ ಬೇರೆ ಯಾವ ಬರೋವಿದ್ವಂತ, ಬಂದವು ತಗೊಳ್ರಿ ಅಂದ್ ರೊಕ್ಕ ಅಷ್ಟು ಕೊಟ್ಬಿಟ್ಟಾರ. ಅದಕ್ಕೆ ಈಗ ನಿಂತ ಕಾಲ ಮೇಲೆನ ಹೊಂಟ ನೋಡಿ ಮಾಡ್ಸಕ್ಕೆ ಅದನ್ನ. ಅದಕ್ಕೆ ಒಟ್ಟು ಪುಣ್ಯ ಬರ್ತೈತಿ. ಬಂದ್ಬಿಡವ, ಇಲ್ಲ ಅನ್ನಕ್ಕೆ ಹೋಗ್ಬೇಡ. ಮತ್ತು ನಾನು ಇವ್ರಿಗೆ ರೊಕ್ಕ ಕೊಟ್ಬಿಟ್ಟನೆ, ಇಸ್ಕೊಂಡು ಅಲ್ಲ ಸಾಲ್ಗಾರಿಗೆ ಕೊಟ್ಟನಿ. ಮತ್ತು ಕೈಯಾಗ ಕೊಟ್ಟೋದ ಬಿಡು ಈಗ ಹುಡುಗರ ಹೆಸರು ಇಡಾಕ ಅಂತಂದು. ಒಟ್ಟು ನೀನು ನಿನ್ನ ಗಂಡ ಬಂದಿದ್ರೆ ಎಲ್ಲ ಅನುಕೂಲ ಆಕತ್ತವ ನನಗೆ. ನಾನು ಒಬ್ಬನ ಆದೆ ಅಂದ್ರೆ ಅಷ್ಟು ತಲೆ ಓಡಂಗಿಲ್ಲ, ಏನು ಮಾಡ್ಬೇಕು ಏನಿಲ್ಲ ಅನ್ನೋದು. ಅದಕ್ಕೆ ಹೌದೇನಪ್ಪ? ಅಂದಂಗ ಹೊಲ ಎಷ್ಟಕ್ಕೆ ಹೋತಪ್ಪ ಅದು? ರೋಡ್ ಮುಂದಿನ ಹೊಲ ಆಗಿದ್ರ ರೊಕ್ಕಕ್ಕೆ ರೊಕ್ಕ ಆಕತ್ ಬಿಡವ. ಏನು ಮಾಡ್ತಿದ್ದಿ, ಮಾರಿದ್ದು ಸಾರ್ಥಕ ಆಕತ್. ಒಟ್ಟು ಹಿಂದ್ಕಿರೋ ಸಂಬಂಧ ಬರೀ 15 ಲಕ್ಷಕ್ಕೆ ಹೋಗೈತಿ. ಈಗ ಅದ 15 ಲಕ್ಷದಾಗ ಒಂದು ಸಾಲ ಮೂಲ ಎಲ್ಲ ಹರಿದು ಉಳ್ದದ್ದನ್ನ ಅವ್ನ ಹೆಂಡತಿ ಮಕ್ಕಳ ಹೆಸರಿಗೆ ಇಟ್ಬಿಡ್ತಾನೆ. ಇವ್ನು ಹಿಂಗ ಒಣಗ್ಲಿ, ಇವ್ನು ಹೆಂಗೆ ಅಡ್ಡಾಡ್ತಾನಲ್ಲ ಈಗ ತಿಪ್ಪಿ ತಿರಕ್ ನಂಗೆ ಹಿಂಗ ಇರುವಲ್ ನಾಕ. ರೀ, ಫೋನ್ ಸ್ಪೀಕರ್ಗೆ ಹಾಕ್ರಿ, ನಾನು ಮಾತಾಡ್ತೇನೆ. ತಡಿಯವ, ನಿಮ್ಮವ್ವ ಏನೋ ಮಾತಾಡ್ತಾಳಂತ ನೋಡು. ಹಲೋ ಲಲಿತವ, ನಿಮ್ಮತ್ತೆ ಹೆಂಗ ಊರಾಗಿಲ್ಲ ಅಂದಿದ್ದಿ? ಮತ್ತು ಹುಡುಗರನ್ನ ಕರ್ಕಂದು ತಮ್ಮರ ನೀನು ಎಲ್ಲರೂ ಬಂದ್ಬಿಡ್ರವ, 4 ದಿನ ಇದ್ದು ಹೋಗುವಂತ್ರಿ. ಹಂಗೆ ಇನ್ನೊಂದು ವಿಚಾರವ, ಮತ್ತು ಸೈ ಮಾಡಿ ಹಂಗೆ ಹೋಗ್ಬೇಕೇನಂತ ಅನ್ಕೊಳಕ್ ಹೋಗ್ಬೇಡ. ನಿನಗೂ ಒಂದು ಇಸ್ಸೆ ತೆಗ್ದಾರ ಇದ್ರಾಗ. ಒಟ್ಟ ಹೊಲದಾಗ 4 ಭಾಗ ಮಾಡೈತೆ ನೋಡು. ನನಗೆಲ್ಲ ಯಾಕೆ ತೆಗ್ಯಾಕೆ ಹೋಗಿದ್ದೀರವ ನೀವು ಅಂತಾನೆ. ಅವರಿಬ್ಬರಿಗೆ ಹಂಚಿ ಒಟ್ಟು ಉಳ್ದದ್ದು ನಿಮ್ಮ ಹೆಸರು ಒಟ್ಟು ಇಟ್ಕೊಂಡು ರಾಕಿತ್ತು. ನಾಳೆ ನಿಮ್ಗೆ ಕಡೆ ಕಾಲಕ್ಕೆ ಇರ್ತತ್ತವ ಹೊಲ. ನನಗೇನು ಮಾಡ್ತೀರಿ? ದೇವ್ರು ನನಗೇನು ಕಮ್ಮಿ ಮಾಡ್ಯಾನ? ನಂದು ಏನಿಲ್ಲವ ಇದ್ರಾಗ. ನಿಮ್ಮಪ್ಪ ಹೆಂಗೆ ಹೇಳ್ತಾನೆ ಹಂಗೆ ಹಿಂಗೆ ಮಾಡ್ತಾನೆ ಅಂತಂದ್ರೆ ನಾ ಹ್ಞೂ ಒಂದಷ್ಟ. ಸರಿ ತಗೊಳವ, ಬಂದು ಹೋಗ್ತಾನಂತ. ಹಾಂ, ಆತ್ ತಗೊಳವ, ಇಡ್ಲಿ ಫೋನ್. ಸರಿ ತಗಪ್ಪ, ಇಡು. ಅತ್ತಿಯರ, ಅತ್ತಿಯರ, ಈಗೇನು ಆತಪ್ಪ? ಈಕೆ ಯಾಕೆ ಓದ್ರಾಕತ್ತಿಲ್ಲ? ಇಲ್ಲೇ ಅದನ್ ಬಾರ. ಯಾಕೆ ಏನಾತ? ಏನಾತ ಅಂತಿರಲ್ರಿ ಅತ್ತಿಯರ? ಎಷ್ಟು ಸಲ ಹೇಳೇನು ನಾನು ಆ ಶಂಕರಣ್ಣಗೆ ಇನ್ನೊಂದ್ಸಲ ನಮ್ಮ ರೂಮ್ನಾಗ ಬಂದು ಮಕ್ಕಬೇಡ ಅಂತಂದು ಹೇಳ್ರಿ. ನಾನು ನೋಡಿದ್ರೆ ಒಳಗೆ ಹೋಗಕ್ಕೆ ಅಂಜಿಕೆ. ಮನ್ಯಾಗ ಒಮ್ಮೆ ನೀವು ಇರ್ತೀರಿ, ಒಮ್ಮೆ ಇರಲ್ಲ. ಆಯ್ಕೆ ನೋಡಿದ್ರೆ ಅವ್ನ ಹೆಂಡ್ತಿ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾಳ. ನಾನು ಒಂಥರ ಹಿಡ್ತಿ ಬಿಡ್ತಿ ಆಕತಿ. ನಮ್ಮ ರೂಮ್ನಾಗ ಯಾಕೆ ಮಕ್ಕಂತಾರ? ತಮ್ಮ ರೂಮ್ ಇದ್ದನು ನನಗೆ ಯಾಕೆ ಚಂದ ಕಾಣವಲ್ಲ ನೋಡ್ರಿ ಇದು ಅತ್ತಿಯರ. ಇನ್ನು ನಾವು ಮಾತಾಡಿದ್ವಿ ಅಂದ್ರೆ ಜಗಳಾಕವು. ಅದಕ್ಕೆ ನಿಮ್ಗೆ ಹೇಳಕ್ಕೆ ಹೇಳೇನಿ, ನೀವ ಚಂದಾಗಿ ಹೇಳಿ ಬಿಡಿಸ್ಬಿಡ್ರಿ ಅವನ್ನ ನಮ್ಮ ರೂಮಿಂದ. ಹಿಂಗಿತ್ತಂದ್ರೆ ನಮ್ಮ ಮನ್ಯಾಗ ಇರೋದು ಬೇಡ. ಅವನ ಪಾಲಿಂದ ಆಸ್ತಿ ಅವನು ಅದ ಮನಿನ ಬ್ಯಾರ್ ಮಾಡ್ಕೊಂಡು ಗಾಡಿ ಕಟ್ಕೊಂಡ್ಬಿಡ್ಲಿ ನಡುವ. ಎಷ್ಟು ಸಲ ಹೇಳ್ಬೇಕೇನ ನೋಡು. ನೀ ಹೇಳಿದ ದಿವಸನ ಹೇಳೇನೆ ಹುಡುಗಿ ಅವನಿಗೆ, ಅಲ್ಲಿ ಹೋಗ್ಬೇಡಪ್ಪ, ಎದಕ್ಕೆ ಹೋಗಿದ್ದಿ, ಬೇಕಾದ್ರೆ ನಮ್ಮ ಕೊನೆ ಬಂದು ಮಕ್ಕ ಅಂತಂದು. ಆದ್ರೆ ಕೇಳಂಗಿಲ್ಲ ಅವನು. ಈ ಸಲ ಬಿಗಿನ ಮಾಡ್ದಂತಡಿ. ಮತ್ತು ನಡುವ ಗೋಡೆ ಕಟ್ಕೊಂಡು ಬೇರೆ ಇದ್ದು ಬಿಟ್ಟ ಅಂದ್ರೆ ಆ ಹುಡುಗರಿಗೆ ಕೂಳು ಹಾಕ್ತಾನೋ ಬಿಡ್ತಾನೋ ಒಂದು ಗೊತ್ತಾಗಂಗಿಲ್ಲ. ಅದಕ್ಕೆ ನಾಳೆ ಹುಡುಗರು ಉಪವಾಸ ಆಗಬಾರ್ದಲ್ಲ. ಅದ್ರ ಸಲುವಾಗಿ ಗೋಡೆ ಪಾಡಿ ಕಟ್ಕೊಂಡು ಬೇಡಪ್ಪ, ಇಲ್ಲೇ ಇರುವಲ್ನಕ ಅಂದು ಇಟ್ಕೊಂಡೆ ನಾನು. ನಾನು ಕಣ್ಣಿದ್ರಾಗೆ ಇರಲಿ ಮೊಮ್ಮಕ್ಕಳು ಅಂತಂದು. ನಾನು ಈ ಶಾಣೆತನ ಮೊದಲ ಮಾಡ್ಬೇಕತ್ತು, ಮಗನ ಹೊರಗೆ ಬಿಡಬಾರ್ದಾಗಿತ್ತು. ಮಾಡಿಬಿಡು ನೌಕರಿನ ಅಂದು ನಾನು ಸುಮ್ಮನೆ ಆದ್ನಲ್ಲ. ನಂದ ತಪ್ಪದು. ನಾನೇ ಹೊಡ್ಕೋಬೇಕು ನನ್ನ ಕಾಲನ್ನು ತಗೊಂಡೀಗ. ಹಂಗಾಗೈತೆ ನನ್ನ ಬಳೆ.
ಏನಾರ ಯಾಕೆ ಮಾಡ್ಕಿರ್ರಿ ಅತ್ಯಾರ, ನನಗೇನು ಅದನ್ನ ಹೇಳಕ್ಕೆ ಹೋಗ್ಬೇಡ್ರಿ. ಈಗ ಬಂದು ಅವ್ನು ಶಂಕರು ನೆಬಸ್ ಬರ್ರಿ ಮುಂಚೆ, ನನಗಂತೂ ಸಾಕಾಗೈತಿ. ಹಾಳಾಗಿ ಮನ್ಯಾಗ ಬೇರೆ ಚಾಕ್ರಿ ಮಾಡಕ್ಕನ ಅದನ್ನ ನಾನು ಹಂಗಕತಿ. ಹಾಗಾದ್ರೆ ಬೇರೆ ಸಾದಾ ಆದ್ರೆ ನಡಿತೈತ್ರಿ. ಅವ್ರು ನೋಡಿದ್ರೆ ಕುಡ್ಕೊಂಬಂದಿರ್ತಾನ, ಅಲ್ಲೇ ಕೆಮ್ತಾನ, ಅಲ್ಲೇ ಉಗುಳ್ತಾನ, ನೆನೆಸ್ಕೊಂಡ್ರೆ ವಾಂತಿ ಬರ್ತೈತೆ ನನಗೆ. ಆ ನಮ್ನೆ ಎಲ್ಲ ಮಾಡಿದ್ರೆ ಸಿಬಿತ್ಗೆ ಆಗಲ್ಲೇನ್ರಿ? ಮೊದ್ಲ ಸಣ್ಣ ಹುಡ್ರು ಬೇರೆ ಅದಾವು ಒಳಗೆ. ಇರ್ಲಿ ತಡಿ ಸುನಂದವ, ಇನ್ನೊಂದು 2 ದಿನ ತಡ್ಕ. ಇದು ಈ ಕಡೆ ಸಣ್ಣದೊಂದು ಹೆಕ್ಕೆ ಐತಲ್ಲ, ಆಕಳ ಕಟ್ತಿದ್ವಿ. ಆಕಳ ತಂದು ಇತ್ಲ ಒಳಗೆ ಕಟ್ಕೊಂಡು ಇವನ್ನ ಹಕ್ಕೆಗೆ ಹಾಕ್ಬಿಡ ನಾನು ಸುಮ್ಮನೆ. ನನಗೂ ಸಾಕಾಗೈತಿ, ದಿನ ಒಂದಕ್ಕೂ ಬೆಳಕು ಹರ್ತಿಗೆ ಸಂಜೆ ಆಗತ್ತಿಗೆ ಕಿಳಿ ಕಿಳಿ ಒಂದು ರಾಮಾಯಣನ ಬೇಡ ಬೇಡ ಅದಕ್ಕೆ. ರೀ ಏನಂತ ಮಾತಾಡಕತ್ತೀರಿ ನೀವು? ದನ ಕಟ್ಟಲ್ಲಿ ಹೋಗಿ ಮಗನ ಇಡ್ತೀರೇನ? ಏನಾತ್ ಬಿಡ, ಒಳಗಿದ್ದೆ ಅಂದ್ರೆ ಕೆಮ್ಮದಕ್ಕೆ ಹಾಕರ್ಸೋದಷ್ಟು ಮಾಡಬೇಡಪ್ಪ ಅಂತ ನಾ ಎಲ್ಲ ಹೇಳ್ತೇನಂತೆ. ತೀರ ದನಕ್ಕೆ ಮಗನಿಗೆ ವ್ಯತ್ಯಾಸ ಇಲ್ಲ ಅತ್ತಿ ಮಾವರ. ನನಗೆ ಬೇರೆ ಒಂದು ಚಲೋ ಕಂಪ್ನ್ಯಾಗ ಕೆಲಸ ಸಿಕ್ಕತ್ರಿ. ನಾನು ನನ್ನ ಮಕ್ಕಳು ಅವನ್ನ ಕರ್ಕೊಂಡು ಅಲ್ಲೇ ಹೋಗಿರ್ತೇನೆ ರೀ. ಅವರ ಮನೇನ ಕೊಡ್ತಾರೆ. ಅದೇನು ಬಾಡಿಗೆ ಕಟ್ಟಂಗಿಲ್ಲ, ಏನಿಲ್ಲ. ಕರೆಂಟ್ ಬಿಲ್ ಸಹಿತ ಕಟ್ಟಂಗಿಲ್ಲ. ನೀರಿಂದ ಎಲ್ಲ ಅವ್ರದ ನೋಡ್ರಿ, ನಮ್ದು ಏನಿಲ್ಲ. ಬರೀ ಅಲ್ಲಿ ಇದ್ಕಂದು ಒಂದು ಸ್ವಲ್ಪ ಅವ್ರವ ಗಿಡ ಪಡ ಅದಾವ್ರೆ, ಅವಕ್ಕೆ ನೀರು ಪಾರು ಹಾಕ್ಯಂಡು ಜೋಪಾನ ಮಾಡ್ಕೊಂಡು ಇರ್ಬೇಕಂತ. ಅವು ಅಷ್ಟು ಕೆಲಸ ಮಾಡ್ತಾಳೆ. ನಾನು ಆಫೀಸ್ಗೆ ಹೋಗೋದು ಬರೋದು ಮಾಡ್ತೇನೆ ರೀ. ಅದಕ್ಕೆ ನಾವೆಲ್ಲರೂ ಅಲ್ಲೇ ಹೋಗ್ಬಿಡ್ತೇವೆ ತಗೊಳ್ರಿ. ಹೋಗ್ರಿ ವಯ್ಯವ, ಮೊದ್ಲು ನೀವು ಹೋದ್ರೆ ಪೀಡ ತೊಲಗ್ತಂತ ಅನ್ಕೊಂತಾನೆ. ನಿಮ್ಮದು ಚಾಕ್ರಿ ಮಾಡಿ ಕೈಯನ್ ಗೆರಿ ಸೌದು ಹೋಗ್ಯವ ನನಗೆ. ಹೌದೇನು ಸುಸ್ಮಾ? ಚಲೋ ಆತ್ ಬಿಡವ. ಹೆಂಗಾರ ಯಾಕಾಯ್ಲಿ, ಕೆಲಸನೂ ಒಂದು ಹಂತಕ್ಕೆ, ಮನೇನೂ ಒಂದು ಹಂತಕ್ಕಂದ್ರೆ ಅಲ್ಲಿಗೆ ಇಲ್ಲಿಗೆ ಓಡಾಟ ತಪ್ತತಿ. ಸರಿ ಬಿಡು. ಬೇಕಾರೆ ಒಂದು ಮಗಳನ್ನ ಇಲ್ಲಿ ಬಿಟ್ಟರೆ ಅಡ್ಡಿಲ್ಲ. ನಿನ್ನ ಗಂಡನ ಕರ್ಕೊಂಡು ಹೋಗ್ಬಿಡವ ಜೊತೆಗೆ. ಅಲ್ಲಿ ಒಬ್ರು ಗಂಡ್ಮಕ್ಳು ಅಂತಂದಿದ್ರೆ ಆಸರಕತಿ. ಮನ್ಯಾಗ ಗಂಡು ಮಕ್ಳು ಅದಾರ ಅಂದು ಅವರು ಇವರು ಕಣ್ಣು ಹಾಕೋದಲ್ಲ ಮನೆ ಮೇಲೆ. ಕರ್ಕೊಂಡು ಹೋಗ್ಬಿಡ ಏನು? ಹೌದಾ ಸೂಕ್ಷ್ಮ? ಆಕೆ ಸುನಂದ ಅನ್ನೋದು ಕರೆ ಐತಿ. ಒಬ್ಬನ ಗಂಡ್ಮಗ ನಾವು ಮನೆಗೆ ದಿಕ್ಕಿದ್ದ ಅಂದ್ರೆ ಯಾರು ಅಂತಿಂತಾರೆ ಕಣ್ಣು ಹಾಕೋದಲ್ಲ. ಸರಿ ತಗ, ಹಂಗೆ ಮಾಡ್ರಿ. ಹಂಗಾರೆ ಏನು ಹೊಂಟ್ರಿ ಅತ್ತಿಯರ? ಇವ್ರನ್ನ ಕರ್ಕೊಂಡು ಹೋಗ್ಬೋದು ಬಿಡ್ರಿ, ಅದೇನಲ್ಲ. ಆದ್ರೆ ಇವ್ರು ಅಲ್ಲಿ ಕುಡಿಯೋದು ಪಡೆಯೋದು ಮಾಡಾಕತ್ತಿದ್ರೆ ನಾವು ಒಬ್ಬಕ್ಕೆ ಹೆಂಗೆ ಸಂಭಾಳಿಸ್ರಿ ಇವ್ರನ್ನ? ಅದಕ್ಕೆ ಇವರು ಇಲ್ಲೇ ಇರುವಲ್ರಕ್ಕ. ಬೇಕಾರೆ ನಾನು ವಾರಕ್ಕೊಂದಿನ ಇಲ್ಲ 15 ದಿನಕ್ಕೊಮ್ಮೆ ಹುಡುಗರು ಕರ್ಕೊಂಬಂದು ನಿಮಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಕನ್ರಿ. ಸುಷ್ಮವ್ವ, ನಿಮ್ಮ ಹತ್ತು ಹೇಳ್ದಂಗೆ ಕೇಳು. ಅಲ್ಲಿ ಕುಡಿಯಕ್ಕೆ ಅವ್ನಿಗೆ ರೊಕ್ಕನಾರ ಯಾರು ಕೊಡ್ತಾರ? ನೀನಾಗಿ ಕೊಟ್ಟಾಗ ರೊಕ್ಕಲ್ಲ. ಅದಕ್ಕೆ ಇಲ್ಲ ಅಂದ್ರೆ ಹಂಗಾಗಂಗಿಲ್ಲ. ಅವ್ನು ಕುಡಿ ಇವ್ನು ಕುಡಿ ಕಡೆಗೆ ನಾ ಬಾರ್ಲೆ ನೀ ಬಾರ್ಲೆ ಅನ್ಕಂತ ಇವ್ನಂತ್ಯಾಗ ರೊಕ್ಕನ ಬೇಡ. ಸುಮ್ಮನೆ ಅವ್ರ ಕರ್ಕೊಂಡು ಹೋಗಿ ಕುಡಿಸೋದು, ಇನ್ನೊಟ್ಟು ಹಾಳು ಮಾಡೋದು ಮಾಡ್ತಾರ. ಅದಕ್ಕೆ ನಿನ್ನ ಜೊತೆಗೆ ಇರುವಲ್ನಕ ನೀನು 15 ದಿನಕ್ಕೊಮ್ಮೆನೂ ಓಡಾಡೋದು ಬೇಡ. ನಾವ ಬಂದು ಬೇಕಾದ್ರೆ ನೋಡ್ಕೊಂಬರ್ತೇವೆ ಮೊಮ್ಮಕ್ಕಳನ್ನ. ಬರಬೇಕಾರೆ ಇಸ್ಕಾಳ ಕಡಿನ ಏನ ನಮ್ಮ ಕೈಯಾಗ ಏಟಿರ್ತದೆ, ನಮ್ಮ ಶಕ್ತಿ ಅನುಸಾರ ತಂದು ಕೊಡ್ತೇವಂತ. ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ರವ. ಸರಿ ತಗರಿ ಮಾವರ, ನೀವ ಹಿಂಗೆ ಅಂದ್ಮೇಲೆ ಮತ್ತೇನು ಮಾಡೋದು? ಬರ್ಲಿ ನನ್ನ ಜೊತೆಗೆ, ಸರಿಯಾಗಿ ಮಾಡ್ತೇನೆ ಅವ್ರಿಗೆ. ಯಾಕಲ್ತಕ್ಕ ಏನೋ ವಿಚಾರ ಮಾಡ್ಕೊಂತ ನಿಂತಿಯಲ್ಲ? ಏನಿಲ್ಲ, ಬರ ಕುತ್ಕ ಬರ್ರಿ. ಈ ಕೆಲಸ ಆಗತ್ತೇನ? ಹ್ಞೂನವ, ಎಲ್ಲ ಆಗೈತೆ ನೋಡಿ ಕೆಲಸ. ಸುಮ್ಮನೆ ಹಂಗೆ ಬಂದೆ. ಒಂದೆರಡು ಮಾತಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಜೊತೆಗೆ ಸಮಾಧಾನ ಆಗಲ್ ಬಿಡ, ಅದಕ್ಕೆ ಬಂದೆ. ಅಲ್ಲ ಅಲ್ತಕ್ಕ, ಎಷ್ಟದಿರಲ್ಲ ನೀವಿಬ್ರು? ನಾನು ನಿನ್ನೆ ಕರೆ ಕಳ್ಸಿದ್ನಿಲ್ಲ ಫೋನ್ ಮಾಡಿ, ಬರ್ರವ ಹಿಂಗೆ ಐತಿ, ಹಿಂಗೆಲ್ಲರೂ ಹೋಟ್ಲ ಪಾರ್ಟಿ ಮಾಡಕತ್ತೇವಿ ಅಂತಂದ್ರೆ ನೀವಿಬ್ರು ಬರಲಿಲ್ಲವ. ಯಾಕೆ ನಿನ್ನ ಗೆಳತಿ ಕರೆದ್ರೆ ಬರಬಾರ್ದು ಅನ್ನೋದೈತೇನ? ಅಲ್ಲಲೇ ಸ್ವಾಮಿ, ನೀವು ಬೀಗ್ರವ ಏಟ ಆಗಲಿ ಏನ, ಅವ್ರಿಗೆ ನಿಮಗೆ ಎಲ್ಲ ಚಲೋ ಆಯ್ತು, ಹೊಂದಾಣಿಕೆ ಆಯ್ತು, ಅದಕ್ಕೆ ಮಾಡಾಕತ್ತಿದ್ರಿ ಪಾರ್ಟಿನ. ನಮ್ದೇನಿರ್ತೈತೆ ಅದ್ರಾಗ? ಮಾಡ್ಕೊಂಬಂದ್ರಲ್ಲ, ಚಲೋ ಆಯ್ತು ಬಿಡು. ನೀ ಏನೋ ಅನ್ಸಾರು, ನಿಮ್ಮಿಬ್ರು ಗೆಳತರನ್ನ ಬಿಟ್ಟು ಮಾಡಿದ ಪಾರ್ಟಿನ ಅಲ್ಲದ. ನಮ್ಮ ಮನೆ ಕುತ್ಕೊಂಡು ಒಂದು ಚಾ ಕುಡಿಲಿ, ನಮಗೆ ಅಷ್ಟು ಖುಷಿ ಆಕೈತಿ ಗೊತ್ತೇನ ನಿಮ್ಮೆಲ್ಲರ ಜೊತೆಗೇನ. ಅದಕ್ಕೇನಂತಗಳ ಸಂಜೆ ಮುಂದೆ ಒಂದು ಪಡಿ ಮಂಡಕ್ಕಿ ಕಲಿಸ್ಬಿಡ, ಒಂದಿಷ್ಟು ಮಿರ್ಚಿ ಬಿಟ್ಬಿಡ, ಪಾರ್ಟಿ ಮಾಡ್ಬಿಡವ ಅಂತ. ಅದ್ರಾಗ ಏನೈತಿ ಮಿರ್ಚಿ ಮಂಡಕ್ಕಿದ? ಇವ ಯಾರು ಬೇಡ ಅಂತಾರೆ ಬಿಡ, ಮಾಡಿದ್ರಾತು. ನನಗಂತೂ ಭಾರಿ ಖುಷಿ ಆಗೈತಿ ಗೊತ್ತೇನ. ನನ್ನ ಮಗಳು ಎಷ್ಟೆಲ್ಲ ವಿಚಾರ ಮಾಡೈತೆ ಇವ. ನಾ ಸುಮ್ಮನೆ ಅವತ್ತು ಭಾಳ ಬೇಜಾರು ಮಾಡ್ಕೊಂಡೆ, ಕಿಮ್ಯಾಗ ಸೊಕ್ಕ ಬಂದ್ಬಿಟ್ಟತಿ ಶ್ರೀಮಂತರ ಮನೆ ಸೊಸಿ ಆಗಿರೋದಕ್ಕಂತ ಹಂಗೆಲ್ಲ ಮಾತಾಡ್ಬಿಟ್ಟೆ. ನಾನು ನನ್ನ ಮಗಳನ್ನ ಅರ್ಥ ಮಾಡ್ಕೊಲಿಲ್ಲವ. ನಾ ಅವತ್ತು ಅಂದಿದ್ದು ಬಿಡ್ಲೆ ನಿನಗೆ, ನೀನತ್ ಕೇಳಲಿಲ್ಲ. ಮಕ್ಳೇನೋ ತಪ್ಪು ಮಾಡಿದ್ರೆ ತಾಯಿಗಳು ಅದಾರ, ನಾವಾಗ ಕ್ಷಮಿಸ್ಬೇಕು. ನೀನು ಯಾಕೆ ಅಷ್ಟು ವರಿ ಹಿಡ್ಕಂತಿ ಬಿಡು, ಅದು ವರಿ ಹಚ್ತಿದೆ ಅಂತ ಅಂದದ್ದಿಲ್ಲ ನಾನು. ಅಂದಿದ್ದು ಬಿಡು, ಆದ್ರೆ ಬೇಜಾರಾಗಿತ್ತಲ್ಲ ನನಗೆ, ಹಂಗಾಗಿ ನಿನ್ನ ಮಾತು ಅವತ್ತು ಸವಿ ಅನ್ಸಿದ್ದಿಲ್ಲ ಬಿಡ. ಅದೆಲ್ಲ ಸುದ್ದಾತಲ್ಲ. ನಾ ಹೇಳೋದೊಂಚೂರು ಕೇಳ್ರಲ್ಲ ಇವ, ನೀವ ಮಾತಾಡಕತ್ತಿ ಬಿಟ್ರಲ್ಲ. ಹೇಳಲ್ತಕ್ಕ, ಅದಕ್ಕೇನಂತ ನಿನ್ನ ಬಿಟ್ಟು ಏನೈತಿ ಸಮಾಚಾರ ಮಾತಾಡೋದು? ಅದೇನಂದ್ರೆ ನಮ್ಮಪ್ಪ ತನ್ನ ಹೊಲ ಮನ್ಯಾಗ ನನಗೂ ಒಂದು ಇಸೆ ತೆಗದಾನಂತಲೇ. ನನಗೆ ನೋಡಿದ್ರೆ ಹೊಲ ತಗೊಳಕ್ಕೆ ಮನಸ್ಸಿಲ್ಲ. ಈಗ ಬಿಟ್ಟಿಯ ನೋಡೋಣ ಅಂತ ಒಂದು ಅನಿಸ್ತದ ಜೀವ. ಅದಕ್ಕೆ ಹೆಂಗೆ ಮಾಡ್ಬೇಕು ಅಂತ ನಿಮ್ಮನ್ನ ಕೇಳಿದ್ರೆ ಆತಂದು ನಿಂತ್ಕೊಂಡಿದ್ದು ನೋಡು. ಈಗ ಹೋಗ್ಬೇಕು ಸಹಿ ಮಾಡಕ್ಕೆ ಬಾರವ ಅಂತಂದು ಹೇಳ್ಯಾನ. ಈಗ ಹೋಗಿ ಒಂದು ತಾಸ್ನಾಗ ಹೊಳೆ ಬಂದ್ಬಿಡ್ತೇವೆ. ಹೌದು ಬಿಡಲ್ಲತಕ್ಕ, ಅದೇನಂತ ತವ್ರ ಮನೆಯವ್ರ ಜೊತೆಗೆ ಇಸ್ಕೊಳ್ಳೋದು. ಸಾಕು, ಕೊಟ್ಟಾರಲ್ಲ ಅವಾಗೆಲ್ಲ, ಕೊಟ್ಟಾರ ಮಾಡ್ಯಾರ, ಏನೋ ಬಾಣತನ ಮಾಡ್ಯಾರ, ಮತ್ತೊಂದು ಮಾಡ್ಯಾರ, ಎಲ್ಲ ಮಾಡಿರ್ತಾರವ. ಮತ್ತೆ ಈಗ ಆಸೆ ಪಡೋದು ಅತಿ ಆಸೆ ಆಕತ್ ನೋಡವ ನೀ ಇಸ್ಗಂಡೆ ಅಂದ್ರೆ.
ಅಯ್ಯ ಶಾರ, ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರ. ನಿನಗೇನು ಗೊತ್ತೈತಿ? ಈಗ ಹಂಗ ಅಣ್ಣ ತಮ್ಮಗಳೆಲ್ಲ ಚಲೋನ ಇರ್ತಾರ. ಆಮೇಲೆ ಯಾರು ಇತ್ತ ಬಂದು ನಿಲ್ಲವ ಅನ್ನಂಗಿಲ್ಲ. ನಾವೇನಾರ ಆಸ್ತಿ ಬಿಡವಲ್ಬೇಕ, ಏಟಾರ ಬಂಗಾರ ಬಿಡವಲ್ಬೇಕ, ತಾಯಿ ಮ್ಯಾಗಿನ ನೀವ ತಗರವ ಅನ್ನವಲ್ಬೇಕ. ಅವ್ರೇನು ನಮಗೆ ಅದ ಒಂದು ಹೊಟ್ಟೆ ಚಾ, ಒಂದು ಚಮ್ ನೀರು ಅಷ್ಟ ಮುಟ್ಟೋತ್. ಅದಕ್ಕಿಂತ ಹೆಚ್ಚು ಕೊಟ್ರ ಅವ್ರ ಅಪ್ಪ ನಾಣೆ ಐತೆ, ಹಂಗಿರ್ತಾರ ಗೊತ್ತೇನ? ಉದಾಹರಣೆಗೆ ನಾನು ಅದನ್ನಲ್ಲ, ನಮ್ಮ ತವ್ರ ಮನೆಯವ್ರು ಇದ್ದು ಇಲ್ದಂಗೀಗ ಸತ್ತಾರತೆ ಅದಾರ, ಕಾಣ್ತತಿಲ್ಲ? ಎಂದಾರ ಒಂದಿನಾರ ಕರಿತಾರ, ಬರೀ ಅರ್ಶನ ಕುಂಕುಮಕ್ಕೆ ಬಾರವ ಅಂತ ಕರೆಯೋದಲ್ಲ. ಮತ್ತೇನು ಮಾಡ್ಬೇಕಂತಾರ ತಗಂದು ಅವ್ರು ಕೊಡ್ತಾರಂದ್ರೆ ಸುಮ್ಮನೆ ಇಸ್ಕೊಂಡಿಟ್ಗ ಏನಾಗೋದಲ್ಲ. ಅಷ್ಟಕ್ಕೂ ನೀನು ಅವ್ರ ಮನೆ ಹುಟ್ಟಿದೀನಿ ಅಂತ ಅಧಿಕಾರ ಇರ್ತೈತಿ, ಬೇರೆ ಎಲ್ಲರಿಗೂ ಕೊಡೋಕತ್ತೇನ? ಈಗ ನನಗೆ ಕೊಡೋನ್ನ ಕೊಡ್ತಾರನ್ನ ಹಂಗಂತೇಳಿ ವಿಚಾರ ಮಾಡಂಗ ನೋಡ್ಲಿ. ಇದನ್ನ ವಿಚಾರ ಮಾಡ್ಬೇಕು, ಅದು ಇದು ಅನ್ಕಂತ ಆಸ್ತಿ ಹೊಳ್ಕೊಡಕ್ಕೆ ಹೋಗ್ಬೇಡ. ಹೇಳಿರ್ತಾನೆ ನೋಡಲ್ತಕ್ಕ ನಾನು, ಸುಮ್ಮನೆ ಇಸ್ಕೊಂಬ. ಬೇಡ ಅಂದ್ರೆ ಕೆಟ್ಟ ಬಿಟ್ಟು ನೋಡಿ ನೀನು. ಸರಿ ತಗ, ಹಂಗಾರ ಹೋಗಿ ಬರ್ತಾನೆ ನಾನು. ಹುಡುಗರನ್ನ ಕರ್ಕೊಂಡು ಹೋಗ್ತಾನೆ ಇವತ್ತು. ಆಕಿ ನಮ್ಮವನು ಕರ್ಕೊಂಬ ಅಂತ ಅಂದಾಳ. 2 ಹುಡುಗರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ಒಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಸಂಜಿಕೆ ಹೊಳೆ ಬಂದ್ಬಿಡ್ತಾನವ. ನಾ ಏನಲ್ಲಿ ಉಳ್ಕೊಳಕ್ಕೆ ಹೋಗೋದಲ್ಲ. ಹೌದನ್ಲಲ್ತಕ್ಕ? ಸರಿ ತಗ, ಹಂಗ ಮಾಡಂಗ ನಾವು ಬರ್ತೇವೆ. ಅಂದಂಗ ಇನ್ನೊಂದು ವಿಚಾರನ ಈಕೆ ಸುಮ್ಮಿ, ನಿಮ್ಮ ನಾದ್ನಿ ಟುಜುರಿ ಕಾಟು ಎಲ್ಲ ಕೊಡ್ಸಾಳ ಬಿಡ ಮಗಳಿಗೆ. ನೀನಿಲ್ಲ ಅಂದ್ರೆ ಹೋಗಿ ವ್ಯಾಪಾರ ಮಾಡ್ಕೊಂಬಂದಾಳ ನೋಡು. ನನ್ನ ಕರೆದ್ರೆ ಹೇಮಿ ಆಕಿ ಗುಂಡು ಈಕೆ ಬಂದದ್ಲು. ಯಾರಾಕಿ? ಈಕೆ ಹೆಸರು ಎಂತದ? ಪುಷಿ. ಈಕೆ ಬಂದಿದ್ರವ, ಬರ್ತೀನಿ ನೋಡಾಕ ಹೋಗೋಣ ಅಂತಂದು. ನಾನು ನೋಡಿದ್ರೆ ಅದೇನೋ ಪಲ್ಯ ಮಾಡ್ಕೊಂತ ಕುತ್ಕೊಂಡಿದ್ನವ, ಹಂಗಾಗಿ ಹೋಗ್ಲಿಲ್ಲ. ನೋಡು ಎಷ್ಟರ ಮಟ್ಟಿಗೆ ಏನು ರೊಕ್ಕ ಎಲ್ಲಿಂದ ತಂದ್ಲ ಆಕಿ? ಆಕಿನ ನನ್ನಂಗ ಎಲ್ಲರೂ ಸಾಲ ಎಬ್ಸಿದ್ದಾಳೆ. ಮತ್ತೇನೇನೈತೆ ಮಾಡೋದು? ಸಾಲ ಮಾಡೋದು, ಮಗಳಿಗೆ ಕೊಡೋದು ಅಷ್ಟ ಅಲ್ಲಿ ಉದ್ಯೋಗ, ಬೇರೆ ಏನಿಲ್ಲ. ಆಕಿಗೆ ದುಡಿದ್ರೆ ಏನು ಮಾಡೋದೈತಿ? ಅದು ಅಲ್ದ ಅಂದದ್ಲೈಕ್ ಒಂದು ಮಾತು, ಹಿಂಗೆ ರೇಟ್ಗೆ ಹೋಗನ್ರಿ ಅಂತಂದು. ನಾನು ಆಕಿಗೆ ಅಂತ ಬೇಕಂತ ತಗೋವಲ್ಲಕ್ಕ, ಸುಮ್ಮನೆ ನಾನು ಹೋಗೋದು ಅದು ಬೇಡ ಇದು ಬೇಡ ಅನ್ನೋದು ಯಾಕೆ ಬೇಕು? ಮೊದ್ಲ ಒಟ್ಟು ಮಕ ಒಬ್ರೊಬ್ರು ಕರ್ಕಾಗ್ಯವ, ಬೇಡ ಬೇಡ ಅಂತ ನಾನು ಸುಮ್ಮನೆ ಅದೇ. ಅದು ಕರೆ ಅವ್ರ ಮನಸ್ಸಿಗೆ ಬಂದಂತ ತಗಂತಾರ. ನಾವು ಹೋದ್ವಿ ಅಂದ್ರೆ ನಾವು ಕರ್ಗನ್ನಕ ಅವ್ರು ಬೆಳಗನ್ನಕ ಯಾಕೆ ಬೇಕು ಬಿಡು. ಅಂದಂಗ ಸುಮ್ಮಿ, ನಿಮ್ದು ಹೊಲ ಕೊಟ್ರೆ ಅಂತಲ್ಲ, ಹೆಂಗೆ ಹೋತು? ಹೆಂಗೆ ತಗೊಂಡ್ರೆ ನಮ್ಮ ಕಾಕರು? ಅಲ್ಲಲ್ತಕ್ಕ, ಬೀಗ್ರಿಗೆ ಹೆಂಗೆ ಕಟ್ಟಿ ಎತ್ತಕತಿ, ಇಷ್ಟ ಕೊಡ್ರಿ ಅಷ್ಟ ಕೊಡ್ರಿ ಅಂತಂದು. ಅದಕ್ಕೆ ನಾವೇನು ಅಂದಿಲ್ಲವ, ಹಂಗ ಒಂದು ಅಂದಾಜು ಅಂದ್ರೆ ಒಂದು ಮನೆ ಕಟ್ಕೊಳೋ ಅಷ್ಟು ಇಸ್ಕೊಂಡ್ರೆ ಆತು ಅಂತ ಅನ್ಕೊಂಡನಿ. ಹೆಂಗೆ ಸರಿ ಆಕತ್ತಲ್ಲ? ಅಲ್ಲಲ್ಲಿ ಅದೇ ಹೆಂಗೆ ಬೀಗ್ರಾದ್ರೆ ಬೀಗ್ತನ ಮಾಡ್ಲವ, ನಮ್ಮ ಮನೆಗೆ ಅವ್ರು ಬಂದು ಉಣ್ಲಿ, ಅವ್ರ ಮನೆ ನಾವು ಹೋದಾಗ ಊಟ ಮಾಡಲಿ, ಅದು ಬೀಗ್ರು. ಇದು ಏನಂತ ಹೊಲ ಭಾಳ ಕಿಮ್ಮತ್ತಾಕತಿ, ರೊಕ್ಕ ನೋಡಿ ಇಸ್ಕರಿ. ಬರೀ ಮನೆ ಕಟ್ಟಿಸ್ಕೊಳಕ ಅಂತಂದ್ರೆ ಮನೆ ಕಟ್ಟಿಸ್ಕೊಂಡು ಮನೆ ಏನು ಬರೀಗೆ ಇರ್ತಾರೇನ? ಏನಾಗೋದಲ್ಲ, ಲೆಕ್ಕ ಮಾಡಿ ಇಸ್ಕರಿ. ಈಗ ನೋಡಿ ನಮ್ಮ ತಮ್ಮನ ಇಸಕ್ಕೆ ಬಂದದ್ದು ಹೊಲನ 25 ಲಕ್ಷಕ್ಕೆ ಹೋತಂತ. 25 ಅಲ್ಲ ಬಿಡು, 15 ಲಕ್ಷನ. 15 ಲಕ್ಷಕ್ಕೆ ಹೋತಂತ. ಜೇರ್ಕತ್ತದ ಒಂದು ಇದಕ್ಕೆ ಇದ್ದಿದ್ರೆ ರೋಡ್ಗೆ 50 ಲಕ್ಷ ರೂಪಾಯಿ ರೊಕ್ಕ ಬರದವ ಅಂತಂದು ಅನ್ನಕತ್ತಿದ್ ನಮ್ಮಪ್ಪ, ಗೊತ್ತೇನ? ಹೌದು ಸುಮ್ಮನೆ, ಬೀಗ್ರಾದ್ರೆ ಉಣ್ಣಾಕ್ ಬಿಡೆ ಇರಲಿ, ಉಡಾಕ್ ಬಿಡೆ ಇರಲಿ, ರೊಕ್ಕದ ವ್ಯವಹಾರದಾಗ ಒಟ್ಟ ಬಿಡೆ ಇರಕ್ಕೆ ಹೋಗ್ಬಾರ್ದು ನೋಡು. ಬಾಯ್ ಬಿಟ್ಟು ಒಂದ್ಸಲ ಹೇಳ್ಬಿಡು, ಆದ್ರೆ ಉಣ್ಣೆ ಕೆಟ್ಟಾಕಿದಿ ಏನಾಗೋದಲ್ಲ. ಆಮೇಲೆ ನೋಡ ಇಷ್ಟಕ್ಕೆ ಹೋಗತ್ ನನ್ನ ಹೊಲ, ಸುಮ್ಮನೆ ಇಷ್ಟಕ್ಕೆ ಕೊಟ್ಟೆ ಅಂತ ನೀನು ಅನ್ಕೊಳದ. ಅವರು ನಾವು ರೊಕ್ಕ ಕೊಟ್ಟು ತಗೊಂಡವೆ ಅಂತಂದು ಅವ್ರು ಅನ್ನೋದೆ. ಹೌದಲ್ಲ? ಅವ್ರು ಕೊಟ್ಟದ್ದು ಸುಳ್ಳಾಗಲ್ಲ, ನೀವು ಇಸ್ಕೊಂಡದ್ದು ಸುಳ್ಳಾಗಲ್ಲ. ಆದ್ರೆ ಮಾತ್ರ ಇಬ್ರಿಗೇನು ನಿನಗೆ ಲಾಸ್ ಆಗೋದಿದ್ರಾಗ. ಅದಕ್ಕೆ ಹೋದ್ರು ಹೊತ್ತು ಬಿಡತ್ತಾಗ ಲಾಸ್ ಲಾಭ ಅನ್ನಕರ ಏನೈತಿ? ತಿಂದ್ರೆ ಯಾರು ತಿಂತಾರ? ಮಗಳು ಹಳೆ, ಅವ್ರಿಗೇನ ನಾದ್ನದಳ ಮೈದ್ನದನ, ಅವ್ರಿಗೆ ಹಂಚ್ಬೇಕು ಇವ್ರಿಗೆ ಹಂಚ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಇರೋದ ಒಂದು ಮಗ ಅದ, ನನ್ನ ಮಗಳು ಅದು ಒಂದು ಸೊಸಿ, ಅವ್ರಿಗೆ ಎಲ್ಲ ಹೋಗೋದು. ಹಳೆಯ ಮಗಳಿಗೇನ ಹೋಗ್ಲಿ, ತಿಂದ್ರೆ ತಿನ್ವಲ್ರಕತ್ಲಾಗ. ಅಬ್ಬಾ ಭಾರಿ ಧಾರಾಳ ಆಗಿಬಿಟ್ಬಿಡು. ನನಗೊಂದು ಇಸ್ಕೊಡಲೇ ರೊಕ್ಕನ, ಮತ್ತೆ ಯಾವಾಗಾರ ಕೂಡ್ದೆ ಹೊಳ್ ಕೊಡ್ತಾನಂತೆ. ನನ್ನ ಕೈಗಿರ ರೊಕ್ಕ ಬರ್ಲಿ ತಡಿ, ಎಷ್ಟು ರೊಕ್ಕ ಕೊಡ್ತಾನಂತೆ? ನಿನಗಿಲ್ಲ ಅಂತಾನೇನು? ನನ್ನ ಕಷ್ಟದ ಕಾಲಕ್ಕೆ ಯಾವಾಗಲೂ ಆಸರಾಗ್ಯವ ನೀನು. ನೀನು ಹಂಗೇನು ತಪ್ಪು ತಿಳ್ಕೊಳಕೋಬೇಡ. ಬೇಕಾದ್ರೆ ನನ್ನ ಮನೆ ಕಟ್ಟೋದು 1 ವರ್ಷ ಮುಂದಕ್ಕೆ ಹೋಗ್ಲಿ, ನಿನಗೆ ಮಾತ್ರ ರೊಕ್ಕ ಕೊಟ್ಟಿರ್ತೇನೆ ನಾನು. ಬ್ಯಾಡ ಬಿಡ್ಲೆ, ಇಷ್ಟೊಂದು ಅಂದೆಲ್ಲ ಸಾಕು, ರೊಕ್ಕ ಕೊಟ್ಟಕ್ಕಿಂತ ಹೆಚ್ಚಾತು. ಅಬ್ಬಾ ಅಡ್ಡಿಲ್ ಬಿಡು, ಕಾಟು ಗೀಟು ಭಾರಿ ಐತಿ. ನೋಡ್ತೀಯ, ಗಾದಿ ಸಮೇತ ತಂದ್ಬಿಟ್ಟಾಳ. ಅಡ್ಡಿಲ್ ಬಿಡು, ಲೇಟ್ ಆಗ್ಯಾದ್ರೂ ಚಲೋ ಕೊಟ್ಟಾಳ, ಸಾರ್ಥಕಾತು ಒದರಾಡಿದ್ದಕ್ಕಿಗೆ. ಅಬ್ಬಾ ಟೀಸರನ್ನು ಅಡ್ಡಿಲ್ ಬಿಡು, ಮಸ್ತ್ ಐತಿ ನೋಡು, ಕೊಟ್ಟು ಮಟ್ಟೈತಿ. ನಾನು ನೆನೆಸ್ಕೊಂಡ್ರೆ ನಮ್ಮವ್ವ ನಮ್ಮಪ್ಪ ನಮಗೇನು ಕೊಟ್ಟಿಲ್ಲ, ಆದರೂ ಸೊಸಿ ಚಲೋ ತಂದಾಳ ಸಾಮಾನನ್ನು, ಅಡ್ಡಿಲ್ಲ. ಇದನ್ನು ನನ್ನ ಕೊನೆಗಿಟ್ಟು ನನ್ನ ಕೊನೆಗಿಂದ ತಂದು ಇಲ್ಲಿಡ ಅಂತ ಹೇಳ್ತಾನೆ ನನ್ನ ಮಗ. ಹೇಳ್ದಂಗೆ ಕೇಳ್ತೈತೆ ನನ್ನ ಮಗ, ಬಂಗಾರದಂತ ಮಗ. ಏನು ಕಾಟ ಟಿಜರಿ ಎಲ್ಲ ಬರೋಬ್ಬರಿ ಅದಾವಿಲ್ಲ ಅಂತ ನೋಡಾಕತ್ತಿದ್ದೇನ? ಹ್ಞೂ ರೀ, ನೋಡಾಕತ್ತಿದ್ದೆ ಹೆಂಗದವ ಅಂತಂದು. ಏನು ಹೇಳ್ಕೊಳಂಗೇನಿಲ್ಲ ಬಿಡು. ತೆಳ್ಳಗೈತಿ ಟಿಜರಿ ಅಂತ, ಗಳ ಅಂತ ನೋಡಿ ಹಿಂಗೆ ಬಾರಿಸಿದೆ ಅಂದ್ರೆ ಈ ಕಾಟನ್ನ ಅಷ್ಟ ಎಲ್ಲ ಹಲ್ಲು ಮುದುಕಿ ಹಲ್ಲು ಅಳಗಾಡ್ತಾವೆ ಕಾಲುಗಳು. ಅದು ಹೆಂಗೆ ನಿದ್ದೆ ಮಾಡ್ತಾನೇನೋ ನನ್ನ ಮಗ ಇಂಥ ಕಾಟ್ ಮ್ಯಾಗ. ಆಗಿನ ಕಾಲಕ್ಕೆ ನಮ್ಮಪ್ಪರು ಅಷ್ಟು ಚಲೋ ಟಿಜರಿ ಕಾಟು ಕೊಟ್ಟಾರ.
ಇನ್ನು ಇವತ್ತಿಗೆ ಜಮ್ಕಂಗಲ್ಲ ಹಂಗೈತೆ ಅದು ಗೊತ್ತೇನ. ಈಕೆ ತಂದಾಳ ಹೊಲ್ಲ ಅಳಗಡ್ದಂಗೆ ಆಡ್ತತೆ ಅಂತ ಕಾಟ್ ತಂದಾಳ, ಗಳ 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 ಅಂತ ಬಾರಿಸ್ತತಿ. ಸ್ಟೀಲಿನ ಬಾಂಡೆ ಆಗೈತೆ ನೋಡೋದು ಅಂತ ಟಿಜರಿ ತಂದಾಳ. ಯಾರು ನೀನು ಟುಜರಿ ಕಾಟು ತಂದಿದ್ದೆ? ಎದಕ್ಕೆ ಮಾತಾಡ್ತೀಲಿ? ಅನ್ನ ಉಣ್ಣ ಬಾಯಲ್ಲಿ ಒಂದಿಟ್ಟು ಕರೆ ಮಾತಾಡು. ಹಂಗೆ ಎದಕ್ಕೆ ಮಾತಾಡ್ತಿದ್ದಿ? ತಂದಿದ್ದಿ ಖರೆ, ಆದ್ರೆ ಅದು ನಿನ್ನ ರೊಕ್ಕ ಅಲ್ಲ, ನಿಮ್ಮ ಅಪ್ಪನ ರೊಕ್ಕ ಅಲ್ಲ. ಏನು ನಮ್ಮಪ್ಪ ನಿಮ್ಮ ಮರ್ಯಾದೆ ಕಮ್ಮಿ ಆಗಬಾರ್ದು ಅಂಥೇಳಿ ಅದಕ್ಕೆ ರೊಕ್ಕ ಕೊಡಿಸಿ ತರಿಸ್ಕೊಂಡದ್ದ. ನೀನು ಹಂಗೆ ಏನು ನಿಮ್ಮ ಅಪ್ಪನ ಬೆವರು ಸುರಿಸಿ ದುಡಿದು ಕೊಟ್ಟಾನ ನನ್ನ ಅರ್ಗತೆ ಹೇಳಿಬಿಟ್ಟೆಲ್ಲ. ಏನು ಹಂಗೆ ನೋಡು ನನ್ನ ಸೊಸಿನ ನೋಡು, ಯಾರು ಏನು ಸಹಾಯ ಮಾಡಲಿಲ್ಲದ್ರೆ ಎಂಥ ಗಟ್ಮುಟ್ಟನೋ ಸಾಮಾನು ತಂದಾಳ. ರೀ ನಿಮ್ಗೆ ಹೇಳಕತ್ತೇನಿ, ಇದ ಮೊದ್ಲು ಇದ ಕೊನೆ. ಸೊಸಿ ಮುಂದೆ ಏನಾರ ನನ್ನ ತವ್ರ ಮನೆ ಹಂಗೆ ನನ್ನ ತವ್ರ ಮನೆ ಹಿಂಗೆ ಅಂತಂದು ಏನಾರ ತೆಗದ್ರಿ ನೀವು ನೋಡಿ, ಮತ್ತೆ ನನ್ನಿಂದ ಬಂತು ಅನ್ಬೇಡ್ರಿ. ನಾನೇನೋ ಹೋಗ್ಲತ್ಲಾಗ ಮಗ್ ಬೇಕಾಗೈತಲ್ಲ ಅಂದು ಸುಮ್ಮನೆ ಹ್ಞೂ ಒಂದು ಸೊಸೆ ಅಂತೇಳಿ ಒಪ್ಪಿಗೆಂದು ಹೊಂಟನಿ, ಮತ್ತೆ ಮ್ಯಾಲೆ ಇಂಥ ಮಾಡಕತ್ತೀರಿ ನೀವು? ಆತ ಸಿಟ್ಟಿಗೆ ಬರಬೇಡ, ಏನು ಅನ್ನೋದಲ್ಲ. ಹಂಗೆ ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಸಿಡ್ಲು ಬಡಿತಂತ.